ಯಾವುದೋ ಇನ್ನೊಂದು ಇದು ಯಾವುದೋ ಒಂದು ದೊಡ್ಡದು ಬರ್ಕೊಟ್ರಿಲ್ಲ ನನಗೆ. ಇದು ಓದೋಕ್ಕೆ ಚೆನ್ನಾಗಿದೆ, ಇದು ಓದಕ್ಕಲ್ಲ ಮನುಷ್ಯನಿಗೂ ಒಂಥರ ಚೆನ್ನಾಗಿದೆ ಇದು. ಇಲ್ಲಿ ಇನ್ನೊಂದು ಬಸವಣ್ಣವ್ರದೇ, ಹಾವಿನ ಎಡೆಗಳ ಕೊಂಡು ಕೆನ್ನೆಯ ತುರಿಸುವಂತೆ, ಉರಿಯುವ ಕೊಳ್ಳಿಯ ಕೊಂಡು ಮಂಡೆಯ ಸಿಕ್ಕ ಬಿಡಿಸುವಂತೆ, ಉರಿಯುವ ಕೊಳ್ಳಿಯ ಕೊಂಡು ಮಂಡೆಯ ಸಿಕ್ಕಿ ಬಿಡಿಸುವಂತೆ, ಹುಲಿಯ ಮೀಸೆಯ ಹಿಡಿದುಕೊಂಡು ಒಲಿದು ಉಯ್ಯಾಲೆಯಾಡುವಂತೆ, ಕೂಡಲ ಸಂಗನ ಶರಣರೊಡನೆ ಮರೆದು ಸರಸವಾಡಿದರೆ ಸುಣ್ಣದ ಕಲ್ಲ ಮಡಿಲಲ್ಲಿ ಕಟ್ಟಿಕೊಂಡ ಮಡವ ಬಿದ್ದಂತೆ ಅಂತ ಇದೊಂದು ಕೂಡಲ ಸಂಗಮದ ಪದ ಇದೆ. ಇಲ್ಲಿ ಈ ಕೆನ್ನೆ ತುರ್ಕೆ ಶುರುವಾಯಿತು ಅಂತೇಳಿ ಹಾವನ ಎಡೆ ತೆಗೆದು ಉಚ್ಕೊಳಕ್ ಹೋದ್ರೆ ಏನ್ ಮಾಡ್ತದ ಹಾವು? ಕತ್ತದಲ್ವೇ? ಅದೇ ರೀತಿಯಲ್ಲಿ ಉರಿಯುವ ಕೊಳ್ಳಿಯ ಕೊಂಡು ಮಂಡೆಯ ಸಿಕ್ಕ ಬಿಡಿಸುವಂತೆ, ತಲೆ ಒಳಗೆ ಸಿಕ್ಕಿದೆ ಅಂತೇಳಿ ಬೆಂಕಿ ಹಚ್ಕೊಂಡ್ಬಿಟ್ರೆ ಸಿಕ್ಕೋಯ್ತದ? ಬೇಗ ಸಂಪೂರ್ಣ ಕೂದಲೇ ಸುಟ್ಟು ಹೋಯ್ತದೆ. ಅದೇ ರೀತಿ ಹುಲಿ ಮೀಸೆ ಹಿಡ್ಕೊಂಡ್ಬಿಟ್ಟು ಉಯ್ಯಾಲೆ ಆಡ್ತೀನಿ ಅಂತ ಹೋದ್ರೆ ಆ ಮನುಷ್ಯನೇ ತಿಂದಾಗ್ತದೆ. ಅಲ್ಲಿಂದ ಶರಣರೊಡನೆ ಅಂತ ಇದೆಯಲ್ಲ, ಅದಕ್ಕೆ ಇನ್ನೊಂದು ಸೇರಿಸ್ತೀನಿ ಅವರಿಗೆ, ನಮ್ಮ ಉಪಮುಖ್ಯಮಂತ್ರಿಗಳಿಗೆ. ದೇವರ ಜೊತೆ, ಶರಣರ ಜೊತೆಗೂ ಅಷ್ಟೇ ಅಲ್ಲ, ದೇವರ ಜೊತೆಗೂ ಚೆಲ್ಲಾಟ ಆಡಬಾರದು ಅನ್ನೋದು. ಕೂಡಲ ಸಂಗನ ಶರಣರೊಡನೆ ಮರೆದು ಸರಸವಾಡಿದರೆ ಸುಣ್ಣದ ಕಲ್ಲ ಮಡಿಲಲ್ಲಿ ಕಟ್ಟಿಕೊಂಡು ಮಡುವ ಬಿದ್ದಂತೆ. ಸುಣ್ಣ ಇಟ್ಕೊಂಡು ಕಟ್ಕೊಂಡ್ಬಿಟ್ಟು ಮಡ್ಲಲ್ಲಿ ನೀರಿಗೆ ಬಿದ್ದರೆ ಉರಿ ಅಂತ ಹೇಳಿ ಬೆಂದೋಯ್ತದೆ ಶರೀರವೇ. ಅದರಿಂದ ದೇವರ ಜೊತೆ, ಶರಣರ ಜೊತೆ ಚೆಲ್ಲಾಟ ಆಡಿದ್ರೆ ಏನಾಗುತ್ತೆ ಅನ್ನೋದು ಇದರ ಅರ್ಥ. ಇದು ದೇವರ ಜೊತೆ ರಾಜರಾಜೇಶ್ವರ ಟೆಂಪಲ್ ಬಗ್ಗೆ ಅಲ್ಲಿ ಈಗ ಅದೇನೋ ಸಮೀಪ ಅಂತ ಅವ್ರೆ, ಅಲ್ಲಿ ಏನೋ ಕುರಿ ಹೊಡೆದೋ ಕೋಳಿ ಹೊಡೆದೋ ಕೋಣ ಹೊಡೆದೋ ಅಂತ ಹೇಳಿದ್ರಲ್ಲ, ಆ ದೇವರ ಕಣ್ಣು ಬಿದ್ರೀಗ. ಇದಕ್ಕೆ ಹೇಳಿದ್ದೀವಿ ಪದ, ಇದನ್ನ ಈ ಕೂಡಲ ಸಂಗಮಂದು ವಚನ. ಕೇರಳ ಸರ್ಕಾರವು ಈಗ ಮಂತ್ರಿಗಳು ಹೇಳವ್ರೆ ನಮ್ಮಲ್ಲಿ ಇದು ಯಾವುದು ನಡೆಯಲ್ಲ ಅಂತ ಹೇಳಿ. ಚೀಮಾರಿನೂ ಹಾಕಿರೋದು ಅಷ್ಟೇ ಅಲ್ಲ, ಆ ಮಂತ್ರಿಗೆ ಹೇಳ್ತೀನಿ, ಉಪಮುಖ್ಯಮಂತ್ರಿಗೆ, ನನಗೆ ಸ್ಪಷ್ಟವಾದ ಮಾಹಿತಿ ಇದೆ ಅಂತ ಹೇಳ್ಕೊಂಡವ್ರು ನಿಮ್ಮ ಮುಂದೆ, ದಾಖಲೆ ಬೇರೆ ಕೊಡ್ತೀನಿ ಅಂತ ಹೇಳವ್ರೆ. ಇವತ್ತು ಪಾಪ ಅದೆಂತವು SITಗಳಿಂದ ದಿನಕ್ಕೆ ಒಂದೊಂದು ರಚನೆ ಆಯ್ತಾವಲ್ಲ, ಇದಕ್ಕೂ ಒಂದು SIT ಮಾಡಕ್ಕೆ ಏನಾಗೈತೆ ಅವರಿಗೆ? ಇದು ಯಾರು ಈ ಕುರಿ ಕೋಳಿ ಹೊಡೆದವರಲ್ಲಿ ಇವ್ರ ಸರ್ಕಾರ ಸಿದ್ದರಾಮಯ್ಯನವ್ರನ್ನ ಇವ್ರನ್ನ ಸಂಪೂರ್ಣ ಸರ್ವನಾಶ ಮಾಡಕ್ಕೆ ನಡೀತಾ ಇದೆ. ನಾನು ಅಲ್ಲೆಲ್ಲ ಪಾಪ ಹೇಳೋರು, ಅದನ್ನ ರಾಜ್ಯದ ರಾಜಕೀಯದ ಬಹಳ ದೊಡ್ಡ ಮುಖಂಡರು ಅಂತ ಹೇಳಿ ಹೇಳ್ಕೊಂಡವ್ರೆ. ಪಾಪ ನೀವು ಪತ್ರಿಕೆಯಲ್ಲಿ, ನಾನವತ್ತು ಈ ಕಬಿನಿ ಹಿನ್ನೀರಿನ ಒಂದು ರೆಸಾರ್ಟ್ಗೆ ಹೋದ್ರೆ ಕೆಲವು ಪತ್ರಿಕೆಯಲ್ಲಿ ಅದು ಏನಾಗಿತ್ತು, ಟಿವಿಗಳಲ್ಲಿ ಕೇರಳ ಹೋದ್ರು ಅಂತ ಬಂದ್ಬಿಡ್ತು. ನಾನು ನೋಡಿದೆ, ವಯನಾಡು ಹೋಗೋರು ಅಂತ ಕೇರಳಗೆ ಅಂತಲೇ. ಅದು ಪಾಪ ನಾನು ಕೇರಳ ಹೋಗಿರೋದು ಇದೆಂಥದ್ದು ಮಾಟ ಮಂತ್ರ ಮಾಡ್ಸಕ್ಕೆ ಹೋಗಿ, ನಾನು ಕೇರಳಗೆ ಹೋಗಿ ಮಾಟ ಮಂತ್ರ ಮಾಡ್ಸಕ್, ಇದೆಲ್ಲ ಇವ್ರಿಗೆ ಸೇರಿರೋದಿದ್ದು ಇವೆಲ್ಲ. ನಾನು ಹೋಗಿದ್ದು ನನ್ನ ಮೊಮ್ಮಗನ ಜೊತೆನಲ್ಲಿ ಒಂದು 3 ದಿವಸ ಆರಾಮಾಗಿ ಒಂದು ಜೊತೆಯಲ್ಲಿ ಕಾಲ ಕಳೆಯೋಣ ಅಂತ ಹೇಳಿ ನಾನು ಹೋದ್ರೆ ಆಗಲೇ ದೊಡ್ಡದಾಗಿ ಅದಕ್ಕೊಂದು ದೊಡ್ಡ ಆಪಾದನೆ ನಮ್ಮ ಮೇಲೆ. ಇವತ್ತು ಹೋಗ್ರಿ ಬೇರೆ ಕಡೆ ಏನಾಗಿದೆ ಅಂತೇನೋ ಕೆಲವರು ಅಪಾರ್ಥ ಮಾಡ್ಕೊಂಡ್ಬಿಟ್ರು ಅಂದ್ರಲ್ಲ. ಸರ್ಕಾರದಲ್ಲಿ ಇಷ್ಟು ಗೂಢಾಚಾರ್ಯ ಸಂಸ್ಥೆ ಇಲ್ವಾ, ಇಂಟೆಲಿಜೆನ್ಸು? ಅಯ್ಯೋ, ಅದಕ್ಕೆ ರಾತ್ರಿ 10 ಗಂಟೆಯಲ್ಲಿ ಇಂಟೆಲಿಜೆನ್ಸ್ನವ್ರು ಒಂದು ಕಡೆ, PMO ನಮ್ಮ ಇದು ಚೀಫ್ ಪ್ರೈಮ್ ಮಿನಿಸ್ಟರ್ ಕಚೇರಿ ಅಲ್ಲಿದಾರಲ್ಲ ಸೆಕ್ಯೂರಿಟಿ, ಎಲ್ಲ ಕಡೆಯಿಂದಲೂ ಎಲ್ಲವರೇ ಕುಮಾರಣ್ಣ ಅಂತ ಏನು ಹುಡುಗಿಸಿದ್ದು ಮುಖ್ಯಮಂತ್ರಿಗಳು ಅದೇಗೆ. ಆಮೇಲೆ ಗೊತ್ತಾಯ್ತು ನಾನಲ್ಲಿ ಕಬಿನಿ ರೆಸಾರ್ಟಲ್ಲಿ ಇದ್ದೀನಿ ಅಂತ.